Hello students, today I am starting new chapter, that is chapter 2, biological classification. First of all, what is classification? Classification basically the arrangement of things in a taxonomic groups in accordance with the observed similarities. Classification basically the arrangement of things in a taxonomic groups in accordance with the observed similarity. ನಾವೇನು ಸಿಮಿಲಾರಿಟೀಸನ್ನು ಅಬ್ಸರ್ವ್ ಮಾಡ್ತೀವಲ್ವಾ ಅದರ ಅಕಾರ್ಡಿಂಗ್ ಆಗಿ ಆ ಥಿಂಗ್ಸನ್ನು ಟೆಕ್ಸಾನಮಿಕ್ ಗ್ರೂಪಲ್ಲಿ ಅರೇಂಜ್ ಮಾಡೋದೇ ಕ್ಲಾಸಿಫಿಕೇಷನ್. ಅಬ್ಸರ್ವ್ ಮಾಡಿರುವಂಥ ಸಿಮಿಲಾರಿಟೀಸ್ ಸೇಮ್ ಕ್ಯಾರೆಕ್ಟರ್ಸನ್ನು ಬೇಸಸ್ ಆಗಿಟ್ಕೊಂಡು ಥಿಂಗ್ಸನ್ನು ಟೆಕ್ಸಾನಮಿಕ್ ಗ್ರೂಪಲ್ಲಿ ಅರೇಂಜ್ ಮಾಡುವಂಥ ಇದಕ್ಕೆ ನಾವೇನಂತ ಹೇಳ್ತೀವಿ, ಕ್ಲಾಸಿಫಿಕೇಷನ್ ಅಂತ ಕರಿತೀವಿ. Then what is biological classification? It is a scientific procedure that involves the arrangement of organisms in hierarchical series of groups and subgroups on the basis of their similarities and dissimilarities. Biological classification is the scientific procedure. ಏನಂತೆ ಬಯಾಲಜಿಕಲ್ ಕ್ಲಾಸಿಫಿಕೇಷನ್ ಅಂದರೆ ಸೈಂಟಿಫಿಕ್ ಪ್ರೊಸೀಜರ್ ಅಂತೆ. ಇಟ್ ಇನ್ವಾಲ್ವ್ಸ್ ದಿ ಅರೇಂಜ್ಮೆಂಟ್ ಆಫ್ ಆರ್ಗ್ಯಾನಿಸಮ್ ಇನ್ ಅ ಹೈಯಾರ್ಕಿಯಲ್ ಸೀರೀಸ್. ಏನಂತೆ ಅದರಲ್ಲಿ ಏನಿರುತ್ತಂತೆ, ಆರ್ಗ್ಯಾನಿಸಮನ್ನು ಅರೇಂಜ್ ಮಾಡೋದು, ಹೈಯಾರ್ಕಿಯಲ್ ಸೀರೀಸ್ ಸ್ಟೆಪ್ ವೈಸ್ ಅವನ್ನ ಅರೇಂಜ್ ಮಾಡೋದು, ಗ್ರೂಪ್ಸ್ ಆ್ಯಂಡ್ ಸಬ್ ಗ್ರೂಪ್ಸ್, ಸೀರೀಸ್ ಆಫ್ ಗ್ರೂಪ್ಸ್ ಆ್ಯಂಡ್ ಸಬ್ ಗ್ರೂಪ್, ಗ್ರೂಪ್ ಆಗಿ ಅಥವಾ ಗ್ರೂಪಲ್ಲಿ ಮತ್ತು ಗ್ರೂಪ್ ಸಬ್ ಗ್ರೂಪ್ ಆಗಿ ಆನ್ ದ ಬೇಸಿಸ್ ಆಫ್ ದ ಸಿಮಿಲಾರಿಟೀಸ್ ಆ್ಯಂಡ್ ಡಿಸ್ಸಿಮಿಲಾರಿಟೀಸ್. ಯಾವ ಬೇಸಿಸ್ ಮೇಲಂತೆ, ಅವುಗಳಲ್ಲಿ ಸೇಮ್ ಕ್ಯಾರೆಕ್ಟರ್ ಇರೋದು ಅಥವಾ ಡಿಸ್ಸಿಮಿಲಾರಿಟೀಸ್ ಡಿಫ್ರೆಂಟ್ ಕ್ಯಾರೆಕ್ಟರ್ಸ್ ಬೇಸಿಸ್ ಮೇಲೆ ನಾವೇನು ಮಾಡ್ತೀವಂತೆ, ಆರ್ಗ್ಯಾನಿಸಮನ್ನು ಗ್ರೂಪಿಂಗ್ ಮಾಡೋದೇ ಬಯಾಲಜಿಕಲ್ ಕ್ಲಾಸಿಫಿಕೇಷನ್ ಅಂತೆ. Biological classification is this scientific procedure that involves the arrangement of organisms in hierarchical series of groups and subgroups on the basis of their similarities and dissimilarities. Next, what is need for classification of living organism? Why living organism should classify? ಯಾಕೆ ಬೇಕು ಕ್ಲಾಸಿಫಿಕೇಷನ್, ಯಾಕೆ ನೀಡ್ ಅದು? The study of one or two organism is not sufficient to know the essential feature of the group. The study of one or two organism is not sufficient to know the essential feature of the group. ಒಂದು ಗ್ರೂಪಿನ ಎಸೆನ್ಷಿಯಲ್ ಫೀಚರನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಬೇಕಂದ್ರೆ ಒಂದೆರಡು ಆರ್ಗ್ಯಾನಿಸಮನ್ನು ಸ್ಟಡಿ ಮಾಡಿದರೆ ಸಾಕಾಗಲ್ಲ, ಹೌದಲ್ವಾ? Next, all kinds of organism do not occur in one locality. All kinds of organism do not occur in one locality. ಒಂದೇ ಒಂದು ಪ್ಲೇಸಲ್ಲಿ ಎಲ್ಲ ಥರ ಆರ್ಗ್ಯಾನಿಸಮು ಪ್ರೆಸೆಂಟ್ ಇರಲ್ಲ, ಇರುತ್ತಾ? ಇಲ್ಲ ಅಲ್ವಾ? ಕ್ಲಾಸಿಫಿಕೇಶನ್ ಹೆಲ್ಪ್ಸ್ ಇನ್ ನೋಯಿಂಗ್ ದಿ ರಿಲೇಷನ್ ಬಿಟ್ವೀನ್ ದಿ ಡಿಫ್ರೆಂಟ್ ಗ್ರೂಪ್ ಆಫ್ ಆರ್ಗ್ಯಾನಿಸಮ್. Classification helps in knowing the relationship between the different groups of organism. ಈ ಡಿಫ್ರೆಂಟ್ ಗ್ರೂಪಿನ ಮಧ್ಯ ಏನು ರಿಲೇಷನ್ ಇದೆ ಅನ್ನೋದನ್ನು ಅರ್ಥ ಮಾಡ್ಕೊಳೋದಕ್ಕೆ ನಮಗೆ ಕ್ಲಾಸಿಫಿಕೇಷನ್ ಹೆಲ್ಪ್ ಮಾಡುತ್ತೆ. ಇಟ್ ಹೆಲ್ಪ್ಸ್ ಇನ್ knowing the evolutionary relationship between organism. It helps in knowing the evolutionary relationship between organism. ಇವಾಲ್ಯೂಷನರಿ ಏನಾದರೂ ರಿಲೇಷನ್ಶಿಪ್ ಇದೆನಾ ಈ ಆರ್ಗ್ಯಾನಿಸಮಿಗೆ? ಅವು ಪುರಾತನ ಕಾಲದಲ್ಲಿ ಏನಾದರೂ ಅಂದರೆ ಫುಲ್ ಪಾಸ್ಟಲ್ಲಿ ಏನಾದರೂ ಅವು ಇವಾಲ್ಯೂಷನರಿ ರಿಲೇಟೆಡಾ? ಅದನ್ನೆಲ್ಲ ಅರ್ಥ ಮಾಡ್ಕೊಳೋದಕ್ಕೆ ನಮ್ಗೆ ಯಾವ್ದು ಹೆಲ್ಪ್ ಮಾಡುತ್ತಂತೆ, ಈ ಕ್ಲಾಸಿಫಿಕೇಷನ್ ಹೆಲ್ಪ್ ಮಾಡುತ್ತಂತೆ. ಅರಿಸ್ಟಾಟಲ್ಸ್ ಕ್ಲಾಸಿಫಿಕೇಷನ್. ಅರಿಸ್ಟಾಟಲ್ ಮೇಡ್ ದಿ ಫಸ್ಟ್ ಅಟೆಂಪ್ಟ್ or earliest attempt of a more scientific basis for classification of organism. ಅರಿಸ್ಟಾಟಲ್ ಏನಿದಾನಲ್ವಾ, ಫಸ್ಟ್ ಅಟೆಂಪ್ಟ್ ಮಾಡಿದ್ದು ಅಥವಾ ಅರ್ಲಿಯೆಸ್ಟ್ ಅಟೆಂಪ್ಟ್ ಮಾಡಿದ್ದಂತೆ ಆರ್ಗ್ಯಾನಿಸಮನ್ನು ಮೋರ್ ಸೈಂಟಿಫಿಕ್ ಬೇಸಿಸಲ್ಲಿ ಕ್ಲಾಸಿಫೈ ಮಾಡೋದಕ್ಕೆ.
He classified the organism based on the simple morphological character. ಇವನೇನು ಮಾಡ್ತಾನೆ, ಆರ್ಗ್ಯಾನಿಸಮನ್ನು ಕ್ಲಾಸಿಫೈ ಮಾಡ್ತಾನೆ ಬೇಸ್ಡ್ ಆನ್ ದಿ ಮಾರ್ಫಾಲಜಿಕಲ್ ಕ್ಯಾರೆಕ್ಟರ್, ಎಕ್ಸ್ಟರ್ನಲ್ ಕ್ಯಾರೆಕ್ಟರ್ ಬೇಸಿಸ್ ಮೇಲೆ. ಹಿ ಕ್ಲಾಸಿಫೈಡ್ ದಿ ಪ್ಲಾಂಟ್ಸ್ ಇಂಟು ಟ್ರೀಸ್, ಶ್ರಬ್ಸ್, ಹರ್ಬ್ಸ್. ನಿಮ್ಗೆ ಗೊತ್ತಿದೆ ಅಂತ ಅಂದ್ಕೊಳ್ತೀನಿ. ಪ್ಲ್ಯಾಂಟಲ್ಲಿ ಈಗ ಯಾವುದು ಟ್ರೀ, ಯಾವುದು ಶ್ರಬ್ಸ್, ಯಾವುದು ಹರ್ಬ್ಸ್ ಅಂತ. ಹರ್ಬ್ಸ್ ಅನ್ನೋದು ಸ್ಮಾಲ್ ಇರುತ್ತೆ, ಜೊತೆಗೆ ಅದರ ಸ್ಟೆಮ್ ಅಥವಾ ಪ್ಲ್ಯಾಂಟ್ ಏನಿರುತ್ತೆ ಪೂರ್ತಿ ಸಾಫ್ಟ್, ಹರ್ಬೇಷಿಯಸ್. ಶ್ರಬ್ಸ್ ಅನ್ನೋದೇನಿರುತ್ತೆ ಹರ್ಬ್ಸ್ಗಿಂತ ಸ್ವಲ್ಪ ದೊಡ್ಡದಿರುತ್ತೆ, ಹೌದಾ. ನೆಕ್ಸ್ಟ್ ಅದರ ಸ್ಟೆಮ್ ಏನಿರುತ್ತೆ ಉಡಿ ಇರುತ್ತೆ. ಟ್ರೀಸ್ ಅನ್ನೋದೇನು ಶ್ರಬ್ಸ್ಗಿಂತನೂ ದೊಡ್ಡದು. ಟ್ರೀಸಲ್ಲಿ ಬೇಕಾದ್ರೆ ಸ್ಮಾಲ್ ಟ್ರೀ ಇರ್ಬೋದು, ಲಾರ್ಜ್ ಟ್ರೀ ಇರ್ಬೋದು. ಸ್ಟೆಮ್ ಏನಾಗಿರುತ್ತೆ, ಫುಲ್ ಉಡಿ ಹಾರ್ಡಾಗಿರುತ್ತೆ. ಗೊತ್ತಿದೆ ಅಂತ ಅಂದ್ಕೊಳ್ತೀನಿ. ಸೊ ಪ್ಲಾಂಟ್ ಇಸ್ ಕ್ಲಾಸಿಫೈಡ್ ಇಂಟು ಟ್ರೀಸ್, ಶ್ರಬ್ಸ್ ಆ್ಯಂಡ್ ಹರ್ಬ್ಸ್ ಬೇಸ್ಡ್ ಆನ್ ಅರಿಸ್ಟಾಟಲ್ ಸಿಸ್ಟಮ್ ಆಫ್ ಕ್ಲಾಸಿಫಿಕೇಶನ್. And animals into two groups, those with red blood and without red blood. Those with red blood and without red blood. Okay, here animal classification. Animal with red blood or no red blood. In a red blood animal, mammals, lizards, birds and fish are included. And no red blood, hard bodies and soft bodies, divided into hard bodies and soft bodies. In hard bodies, he included insects. In soft bodies, again two classification, shell and no shell. In a shell, shellfish, and no shell, jellyfish. These are the Aristotle classification. Okay, it is mainly based on morphological characteristic feature. ಸೊ ಫಸ್ಟ್ ಅಟೆಂಪ್ಟ್ ಯಾರು ಮಾಡಿದ್ದಂತೆ ಬಯಾಲಜಿಕಲ್ ಕ್ಲಾಸಿಫಿಕೇಷನನ್ನು? ಅರಿಸ್ಟಾಟಲ್. ಓಕೆ, ಅವನು ಯಾವ ಬೇಸಸ್ ಮೇಲಂತೆ? ಎಕ್ಸ್ಟರ್ನಲ್ ಮಾರ್ಫಾಲಜಿ, ಆ ಎಕ್ಸ್ಟರ್ನಲ್ ಫೀಚರಿನ ಬೇಸಿಸ್ ಮೇಲೆ ಅವನು ಏನು ಮಾಡ್ತಾನಂತೆ? ಕ್ಲಾಸಿಫೈ ಮಾಡ್ತಾನಂತೆ. ಪ್ಲ್ಯಾಂಟ್ಸನ್ನು ಟ್ರೀ, ಶ್ರಬ್ ಮತ್ತು ಹರ್ಬ್, ಆ್ಯಂಡ್ ಅನಿಮಲ್ಸನ್ನು ರೆಡ್ ಬ್ಲಡ್ ಅನಿಮಲ್ಸ್ ಮತ್ತು ವಿತೌಟ್ ರೆಡ್ ಬ್ಲಡ್ ಅನಿಮಲ್ಸ್. ಆಯಿತಾ? ಈ ರೆಡ್ ಬ್ಲಡಲ್ಲಿ ಮ್ಯಾಮಲ್ಸನ್ನು, ಲಿಸರ್ಡ್ಸನ್ನು, ಬರ್ಡ್ಸನ್ನು, ಫಿಶನ್ನು ಜಾಯಿನ್ ಮಾಡ್ತಾನಂತೆ. ನೋ ಬ್ಲಡ್ ರೆಡ್ ಬ್ಲಡಲ್ಲಿ ಅವನೇನು ಮಾಡ್ತಾನೆ? ಎರಡು ಗ್ರೂಪಿಂಗ್ ಮಾಡ್ತಾನೆ. ಒಂದು ಹಾರ್ಡ್ ಬಾಡಿ ಇರುವಂಥ ಆರ್ಗ್ಯಾನಿಸಮ್, ಮತ್ತೊಂದು ಯಾವುದಂತೆ? ಸಾಫ್ಟ್ ಬಾಡಿ ಅನಿಮಲ್ಸ್. ಹಾರ್ಡ್ ಬಾಡಿ ಅನಿಮಲ್ಸಲ್ಲಿ ಇನ್ಸೆಕ್ಟನ್ನು ಇನ್ಕ್ಲೂಡ್ ಮಾಡ್ತಾನೆ. ಈ ಸಾಫ್ಟ್ ಬಾಡಿಯಲ್ಲಿ ಅಗೇನ್ ಶೆಲ್ ಇರೋವಂಥದ್ದು, ವಿತೌಟ್ ಶೆಲ್ ಇರುವಂಥದ್ದು. ಶೆಲ್ ಇರೋದ್ರಲ್ಲಿ ಎಕ್ಸಾಂಪಲ್ನಾಗಿ ನಾವು ಶೆಲ್ ಫಿಶನ್ನು ತೊಗೊಳ್ಬೋದು. ನೋ ಶೆಲ್ ಇರೋದ್ರಲ್ಲಿ ಜೆಲಿ ಫಿಶನ್ನು ಆ್ಯಸ್ ಅ ಎಕ್ಸಾಂಪಲ್ ಆಗಿ ನಾವು ಯಾವುದಕ್ಕೆ ತೊಗೊಳ್ಬೋದು? ನೋ ಶೆಲ್ ಅನಿಮಲ್ಸಿಗೆ. ನೆಕ್ಸ್ಟ್ ಸಿಸ್ಟಮ್ ವಾಸ್ ಟೂ ಕಿಂಗ್ಡಮ್ ಕ್ಲಾಸಿಫಿಕೇಶನ್. ಇಟ್ ಈಸ್ ಪ್ರಪೋಸ್ಡ್ ಬೈ ಕ್ಯಾರೋಲಸ್ ಲಿನೇಯಸ್ ಇನ್ 1758. ದಿಸ್ ಸಿಸ್ಟಮ್ ಆಫ್ ಕ್ಲಾಸಿಫೈಯಿಂಗ್ ಆರ್ಗ್ಯಾನಿಸಮ್ ಇಂಟು ಟೂ ಗ್ರೂಪ್ಸ್ or two kingdoms. One is Plantae, another one is Animalia. So, two kingdom system was proposed by Linnaeus in 1758. According to him, organisms are classified into two kingdoms, Plantae and Animalia. So, next kingdom system next classification yaudante? ನೆಕ್ಸ್ಟ್ ಕ್ಲಾಸಿಫಿಕೇಷನ್ ಯಾವುದಂತೆ? ಟೂ ಕಿಂಗ್ಡಮ್ ಕ್ಲಾಸಿಫಿಕೇಷನ್. ಅದನ್ನು ಯಾರಂತೆ ಪ್ರಪೋಸ್ ಮಾಡಿದ್ದು? ಲಿನೇಯಸ್ ಪ್ರಪೋಸ್ ಮಾಡಿದ್ದಂತೆ. ಅವನ ಪ್ರಕಾರ ಆರ್ಗ್ಯಾನಿಸಮನ್ನು ಎರಡು ಗ್ರೂಪಲ್ಲಿ ಅವನು ಡಿವೈಡ್ ಮಾಡ್ತಾನೆ, ಎರಡು ಕಿಂಗ್ಡಮಲ್ಲಿ. ಒಂದು ಕಿಂಗ್ಡಮ್ ಪ್ಲಾಂಟೆ, ಮತ್ತೊಂದು ಕಿಂಗ್ಡಮ್ ಅನಿಮೇಲಿಯಾ. ದಿಸ್ ಟೂ ಕಿಂಗ್ಡಮ್ ಕ್ಲಾಸಿಫಿಕೇಷನ್ ಹ್ಯಾಸ್ ಸಮ್ ಡ್ರಾಬ್ಯಾಕ್ಸ್. ವಾಟ್ ಆರ್ ದಿ ಡ್ರಾಬ್ಯಾಕ್ಸ್? ಫಸ್ಟ್ ಆಫ್ ಆಲ್, ಪ್ರೊಕ್ಯಾರಿಯೋಟ್ಸ್, that is bacteria, cyanobacteria. Eukaryotes, fungi, mosses, fern, gymnosperms, angiosperm were included under plants based on the presence of cell wall. But there are widely differed in their feature. In other feature they differ greatly. So ಏನಂತೆ? ಈ ಪ್ರೊಕ್ಯಾರಿಯೋಟ್ಸ್ ಮತ್ತು ಯೂಕ್ಯಾರಿಯೋಟ್ಸ್, ಪ್ರೊಕ್ಯಾರಿಯೋಟ್ಸಲ್ಲಿ ಬ್ಯಾಕ್ಟೀರಿಯಾ, ಸೈನೋಬ್ಯಾಕ್ಟೀರಿಯಾ,
ಯುಕ್ಯಾರಿಯೋಟ್ಸ್ ಆದರೆ ಫಂಗೈ, ಮಾಸಸ್, ಫರ್ನ್ಸ್, ಜಿಮ್ನೋಸ್ಪೋಮ್, ಆಂಜಿಯೋಸ್ಪೋಮ್ಸ್ ಎಲ್ಲವೂ ಒಂದೇ ಕಿಂಗ್ಡಮ್. ದಟ್ ಕಿಂಗ್ಡಮ್ ಇಸ್ ಪ್ಲಾಂಟೇ. ಬೇಸ್ಡ್ ಆನ್ ದಿ ಪ್ರೆಸೆನ್ಸ್ ಆಫ್ ಸೆಲ್ ವಾಲ್. ಅವನು ಬೇಸ್ಡ್ ಆನ್ ದಿ ಪ್ರೆಸೆನ್ಸ್ ಆಫ್ ಸೆಲ್ ವಾಲ್ ಕಿಂಗ್ಡಮ್ ಪ್ಲಾಂಟೇ ಮಾಡಿದ್ನಲ್ವಾ, ಅದರಲ್ಲಿ ಇವೆಲ್ಲ ಆರ್ಗ್ಯಾನಿಸಮನ್ನು ಸೇರಿಸ್ದ. ಒಂದೇ ಒಂದು ಕ್ಯಾರೆಕ್ಟರ್ ಅದರಲ್ಲಿ ಸೇಮ್ ಇತ್ತು, ಯಾವುದು ಹೇಳಿ, ಸೆಲ್ ವಾಲ್ ಪ್ರೆಸೆನ್ಸ್. ಬಾಕಿ ಎಲ್ಲ ಅದರ್ ಫೀಚರ್ಸ್ ಏನಾಗುತ್ತಂತೆ, ಒಂದು ಆರ್ಗ್ಯಾನಿಸಮಿಂದ ಮತ್ತೊಂದು ಆರ್ಗ್ಯಾನಿಸಮಿಗೆ ಡಿಫರ್ ಆಗ್ತಾ ಇತ್ತು, ಸಿಮಿಲರ್ ಇರಲೇ ಇಲ್ಲ ಅವು. ಆಯಿತಾ. ಸೆಕೆಂಡ್ ಡ್ರಾಬ್ಯಾಕ್, ಇಟ್ ಇನ್ಕ್ಲೂಡ್ ಯುನಿಸೆಲ್ಯುಲಾರ್ ಆ್ಯಂಡ್ ಮಲ್ಟಿಸೆಲ್ಯುಲಾರ್ ಆರ್ಗ್ಯಾನಿಸಮ್ ಇನ್ ಸೇಮ್ ಗ್ರೂಪ್. ಕ್ಲಾಮಿಡೋಮೋನಾಸ್, ಪೈರೋಗೈರಾ were placed under algae. ಇದರಲ್ಲಿ ಏನಂತೆ, ಈ ಯುನಿಸೆಲ್ಯುಲಾರ್ ಇರ್ಬೋದು, ಮಲ್ಟಿಸೆಲ್ಯುಲಾರ್ ಆರ್ಗ್ಯಾನಿಸಮ್ ಸೇಮ್ ಗ್ರೂಪಲ್ಲಿ ಇತ್ತಂತೆ. ಯುನಿಸೆಲ್ಯುಲಾರ್ ಆರ್ಗ್ಯಾನಿಸಮ್ ಮೇಡ್ ಅಪ್ ಆಫ್ ಸಿಂಗಲ್ ಸೆಲ್, ಮಲ್ಟಿಸೆಲ್ಯುಲಾರ್ ಆರ್ಗ್ಯಾನಿಸಮ್ ಆರ್ ಮೇಡ್ ಅಪ್ ಆಫ್ ಮೆನಿ ಸೆಲ್ಸ್. ಓಕೆ. ನೆಕ್ಸ್ಟ್ ಥರ್ಡ್, it did not differentiate between heterotrophic fungi and autotrophic green plants. Fungi have chitinous cell wall while the green plants have cellulosic cell wall. ನೆಕ್ಸ್ಟ್ ಡ್ರಾಬ್ಯಾಕ್ ಏನಂತೆ, ಈಗ ನಿಮ್ಗೆ ಗೊತ್ತು ಅಂತ ಅಂದ್ಕೊಳ್ತೀನಿ, ಈ ಫಂಗೈ ಅಂತ ಹೇಳ್ತೀವಲ್ವಾ, ಈ ಫಂಗೈ ಏನಂತೆ ಹೆಟ್ರೋಟ್ರೋಫಿಕ್. ಅದು ಬೇರೆ ಆರ್ಗ್ಯಾನಿಸಮಲ್ಲಿ ಡಿಪೆಂಡ್ ಆಗಿರುತ್ತಂತೆ ತಮ್ಮ ಫುಡ್ಡಿಗೋಸ್ಕರ. ಬಟ್ ಪ್ಲ್ಯಾಂಟ್ಸ್ ಆರ್ ಆಟೋಟ್ರೋಫಿಕ್. ದೇ ಪ್ರಿಪೇರ್ ದೇರ್ ಓನ್ ಫುಡ್ ಬೈ ಫೋಟೋಸಿಂಥಸಿಸ್. ಸೊ ಇವೆರಡು ಮಧ್ಯೆ ಡಿಫ್ರೆನ್ಷಿಯೇಟ್ ಮಾಡಲಿಲ್ಲ ಅಂತೆ. ಆಯಿತಾ. ನೆಕ್ಸ್ಟ್, ಫಂಗೈ ಸೆಲ್ ವಾಲ್ ಇಸ್ ಮೇಡ್ ಅಪ್ ಆಫ್ ಕೈಟಿನ್, a polysaccharide called chitin. But the green plants, the cell wall is made up of cellulose. So ಇದಕ್ಕೆ ಡಿಫ್ರೆನ್ಷಿಯೇಟ್ ಯಾರು ಮಾಡಲಿಲ್ಲ, ಲಿನಿಯಸ್ ಮಾಡಲಿಲ್ಲ. ಸೊ ದೀಸ್ ತ್ರೀ ಆರ್ ದಿ ಡ್ರಾಬ್ಯಾಕ್ಸ್ ಆಫ್ ಟೂ ಕಿಂಗ್ಡಮ್ ಕ್ಲಾಸಿಫಿಕೇಶನ್. Next system of classification is five kingdom system of classification. It is proposed by R.H. Whitaker in 1969. It includes five kingdoms: Kingdom Monera, Kingdom Protista, Kingdom Fungi or Mycota, Kingdom Plantae and Kingdom Animalia. This classification is based on cell structure, thallus organization, mode of nutrition, reproduction and phylogenetic relationship. So, five kingdom system of classification is proposed by R.H. Whitaker in 1969. It includes five kingdoms, which are they: Monera, Protista, Fungi or Mycota, Plantae and Animalia. And what is the basis for this classification? Cell structure, thallus organization, mode of nutrition, reproduction and phylogenetic relationship. Cell structure, you know, cell may be unicellular or multicellular. It may be prokaryotic or eukaryotic. Cell structure mainly based on the, it may be prokaryotic or eukaryotic. It consists of true nucleus, that is nucleus with nuclear membrane, or nucleus without nuclear base membrane. Thallus organization. Thallus means a plant body which is do not differentiated into true root, stem and leaf. ಅದಕ್ಕೇನಿರಲ್ಲ ಅಂದರೆ ಈ ಥ್ಯಾಲಸಲ್ಲಿ ಟ್ರೂ ರೂಟ್, ಸ್ಟೆಮ್ ಮತ್ತು ಲೀಫ್ ಇರಲ್ಲ. ಅಂಥ ಪ್ಲ್ಯಾಂಟ್ ಬಾಡಿಗೆ ನಾವೇನಂತ ಹೇಳ್ತೀವಿ, ಥ್ಯಾಲಸ್ ಅಂತ ಹೇಳ್ತೀವಿ. ನೆಕ್ಸ್ಟ್, ಮೋಡ್ ಆಫ್ ನ್ಯೂಟ್ರಿಷನ್. ಇಟ್ ಇಸ್ ಆಟೋಟ್ರೋಪಿಕ್ ಆರ್ ಹೈಟ್ರೋಟ್ರೋಪಿಕ್. Autotrophic means they prepare their food, own food, by the process of photosynthesis. Heterotrophic means for their food they depends on other organism. Reproduction, asexually reproduced or sexually reproduced. Phylogenetic relationship means evolutionary relationship. There is a relationship between this organism from the ancient time, that also he included or considered. So, cell structure, thallus organization, mode of nutrition, reproduction and phylogenetic relationship are basis for this classification. ಏನಂತೆ ನೆಕ್ಸ್ಟ್ ಕಿಂಗ್ಡಮ್ ಯಾವುದಂತೆ, ನೆಕ್ಸ್ಟ್ ಸಿಸ್ಟಮ್ ಆಫ್ ಕ್ಲಾಸಿಫಿಕೇಶನ್ ಯಾವುದಂತೆ, ಫೈವ್ ಕಿಂಗ್ಡಮ್ ಸಿಸ್ಟಮ್ ಆಫ್ ಕ್ಲಾಸಿಫಿಕೇಶನ್. ಅದನ್ನು ಪ್ರಪೋಸ್ ಮಾಡಿದ್ಯಾರಂತೆ, R.H. Whitaker ಅಂತೆ. ಯಾವ್ಯಾವುದು ಕಿಂಗ್ಡಮ್?
ಅಲ್ಲಿದೆ ನೋಡಿ, ಮೊನೆರಾ, ಪ್ರೊಟಿಸ್ಟಾ, ಫಂಗೈ, ಪ್ಲಾಂಟೆ ಮತ್ತು ಅನಿಮಿಲಿಯಾ. ಯಾವ ಬೇಸಿಸ್ ಮೇಲಂತೆ? ಸೆಲ್ಲಿನ ಸ್ಟ್ರಕ್ಚರ್ ಹೇಗಿರುತ್ತೆ, ಥ್ಯಾಲಸಿನ ಆರ್ಗನೈಸೇಷನ್ ಹೇಗಿರುತ್ತೆ, ಮೋಡ್ ಆಫ್ ನ್ಯೂಟ್ರಿಷನ್ ಏನು, ರಿಪ್ರೊಡಕ್ಷನ್ ಯಾವ ರೀತಿ ಮಾಡುತ್ತೆ, ಮತ್ತು ಫೈಲೋಜೆನಿಕ್ ರಿಲೇಷನ್ಶಿಪ್. ಆಯಿತಾ? ಸೊ ಕ್ಯಾರೆಕ್ಟರಿಸ್ಟಿಕ್ ಆಫ್ ದಿ 5 kingdoms, characteristic feature of this 5 kingdom. What are the characters? Cell type, cell wall, nuclear membrane, body organization and the mode of nutrition. First kingdom is kingdom Monera. Cell type is prokaryotic. Cell wall is made up of non-cellulosic. That means it is made up of polysaccharide and amino acid. Next, nuclear membrane is absent. That means they are prokaryotes. And body organization is cellular, made up of single cell. And mode of nutrition, autotrophic, means they may synthesize their own food by photosynthesis or chemosynthesis. And heterotrophic. Heterotrophic means they depend on the plants for their food. They may be saprophyte, parasite, etc. Okay. Second kingdom is Protista. Cell type is eukaryote. Cell wall is present in some. Few organisms consist of cell wall, in others it is absent. Next, nuclear membrane, present. They are eukaryotes, no? Therefore, they consist of nuclear membrane. Body organization, again cellular, made up of single cell. Mode of nutrition, they are autotrophic. Sometimes they are autotrophic or heterotrophic. Autotrophic or heterotrophic. Next kingdom is fungi. Cell type is eukaryote. Cell wall is present, made up of chitin and polysaccharide. Nuclear membrane is again present. Body organization, maybe they are multicellular or loose tissues. Mode of nutrition, they are purely heterotrophs. They may be saprophyte or parasite. Saprophyte means the organism which depends on dead and decaying organism. Parasite, they depends on the host body. They affect the host body. Next kingdom Plantae. Cell type is eukaryote. Cell wall is present, made up of cellulose. Nuclear membrane is present. Body organization may be tissue level or organ level. Mode of nutrition, autotrophic. They prepare their own food by the process of photosynthesis. Animalia, cell type is eukaryotic. Cell wall is absent. Cell wall absent in animals. Nuclear membrane present. Body organization may be tissue level, organ level or organ system level. Mode of nutrition, they are heterotrophs. They are the heterotrophs. These are the characteristic feature of different kingdoms. These are the characteristic feature of different kingdom. First kingdom, kingdom bacteria. Kingdom bacteria. So, kingdom bacteria is nothing but kingdom Monera. Bacteria are the most abundant microorganism. Hundreds of bacteria are present in handful of soil. They also live in extreme habitats such as hot springs, desert, snow and deep oceans. Many are parasite. ಏನಂತೆ ಈ ಕಿಂಗ್ಡಮ್ ಮೊನೆರಾ ನಾವೇನಂತ ಹೇಳ್ತೀವಿ, ಕಿಂಗ್ಡಮ್ ಬ್ಯಾಕ್ಟೀರಿಯಾ ಅಂತ ಕೂಡ ಹೇಳ್ಬೋದು. ಬ್ಯಾಕ್ಟೀರಿಯಾ ಅನ್ನೋದು ಮೋಸ್ಟ್ ಅಬಂಡೆಂಟ್ ಅಂತೆ, ತುಂಬ ಇವೆ ಅಂತೆ. ಯಾವುದು ಈ ಬ್ಯಾಕ್ಟೀರಿಯಾ? ಈಗ ನಾವು ಒಂದು ಮುಷ್ಟಿಯಷ್ಟು ಮಣ್ಣನ್ನು ತಗೊಂಡ್ರೆ, ಇಡೀ ಮುಷ್ಟಿಯಷ್ಟು ಮಣ್ಣನ್ನು ತಗೊಂಡ್ರೆ ಅದರಲ್ಲಿ ಹಂಡ್ರೆಡ್ಸ್ ಆಫ್ ಡಿಫ್ರೆಂಟ್ ಕೈಂಡ್ಸ್ ಆಫ್ ಬ್ಯಾಕ್ಟೀರಿಯಾಸ್ ಆರ್ ಪ್ರೆಸೆಂಟ್. ಗೊತ್ತಾ ನಿಮಗೆ? ಅವು ಕೂಡ ಎಕ್ಸ್ಟ್ರೀಮ್ ಹ್ಯಾಬಿಟೇಟಲ್ಲಿ ಕೂಡ ಇರ್ಬೋದಂತೆ. ಎಕ್ಸ್ಟ್ರೀಮ್ ಹ್ಯಾಬಿಟೇಟ್ ಅಂತಂದರೆ ಈ ಹಾಟ್ ಸ್ಪ್ರಿಂಗ್ಸ್ ಅಂತ ಹೇಳ್ತೀವಿ, ಡೆಸರ್ಟ್ ಅಂತ ಹೇಳ್ತೀವಿ, ಸ್ನೋ, ಡೀಪ್ ಓಷನ್.
ಇಲ್ಲೆಲ್ಲ ಆರ್ಗ್ಯಾನಿಸಮ್ ಇರೋದು ತುಂಬ ರ್ಯಾರ್ ಅಲ್ವಾ, ಯಾಕಂದರೆ ಅಲ್ಲಿ ವೆದರ್ ಕಂಡೀಷನ್ ಏನಿರುತ್ತೆ ಎಕ್ಸ್ಟ್ರೀಮ್ ಇರುತ್ತೆ. ಒಂದೇ ಏನಿರುತ್ತೆ ತುಂಬ ಚಳಿ ಇರುತ್ತೆ ಅಥವಾ ಒಂದೇ ಸೆಕೆ ಇರುತ್ತೆ, ಟೆಂಪ್ರೇಚರ್ ತುಂಬ ಹೈ ಇರುತ್ತೆ ಅಥವಾ ಲೋ ಇರುತ್ತೆ, ಹೌದಲ್ವಾ. ಬಾಕಿ ಎಲ್ಲ ಫ್ಯಾಕ್ಟರ್ಸ್ ಕೂಡ ಏನಾಗಿರುತ್ತೆ, ಅಲ್ಟರ್ ಆಗಿರುತ್ತೆ, ಸುಟೇಬಲ್ ಇರಲ್ಲ ಎನ್ವಾಮೆಂಟ್. ಅಂಥ ಎಕ್ಸ್ಟ್ರೀಮ್ ಎನ್ವಾಮೆಂಟಲ್ಲಿ ಕೂಡ ಈ ಆರ್ಗ್ಯಾನಿಸಮ್ ಸರ್ವೈವ್ ಆಗ್ಬೋದಂತೆ, ಯಾಕಂದರೆ ಅದರಲ್ಲಿ ಪಿಕ್ಯುಲಿಯರ್ ಸೆಲ್ ವಾಲ್ ಟೈಪ್ ಇರುತ್ತೆ ಅಂತ ಹೇಳ್ತೀವಿ. ಆ ಸೆಲ್ ವಾಲ್ ಏನಾಗಿರುತ್ತೆ, ಮಾಡಿಫೈಡ್ ಆಗಿರುತ್ತೆ, ಅದರಿಂದ ಅದು ಏನಾಗಿರ್ಬೋದು, ಇಂಥ ಎಕ್ಸ್ಟ್ರೀಮ್ ಹ್ಯಾಬಿಟೇಟಲ್ಲಿ ಕೂಡ ಸರ್ವೈವ್ ಆಗ್ಬೋದು. ಮೆನಿ ಆರ್ ಪ್ಯಾರಸೈಟ್ಸ್. ಮೆನಿ ಆರ್ ಏನಂತೆ, ಪ್ಯಾರಸೈಟ್ಸ್ ಅಂತೆ, ಬೇರೆ ಆರ್ಗ್ಯಾನಿಸಮ್ ಮೇಲೆ ಸರ್ವೈವ್ ಆಗುತ್ತಂತೆ, ಪ್ಯಾರಾಸೈಟಿಕ್ ಅಂತೆ. ಈಗ ನೀವೇ ಹೇಳ್ತೀರಾ, ನಿಮ್ಮ ಕೈಯಲ್ಲಿ ಮೇಲೆ ಏನಿರುತ್ತೆ, ಮೆನಿ ಆಫ್ ದಿ ಬ್ಯಾಕ್ಟೀರಿಯಾಸ್ ಪ್ರೆಸೆಂಟ್ ಇರುತ್ತೆ ಅಥವಾ ಜರ್ಮ್ಸ್ ಪ್ರೆಸೆಂಟ್ ಇರುತ್ತೆ, ನಾವು ಅದಕ್ಕೆ ಹ್ಯಾಂಡ್ಸನ್ನು ವಾಶ್ ಮಾಡಿ ಫುಡ್ಡನ್ನು ತಿನ್ನಬೇಕು ಅಂತ ಗೊತ್ತಿದೆ ಅಲ್ವಾ ನಿಮಗೆ. ಯಾಕಂದರೆ ನಿಮ್ಮ ಬಾಡಿಯ ಮೇಲ್ಗಡೆ ಇದೆ, ನೀವೀಗ ಅದಕ್ಕೆ ಆ ಆರ್ಗ್ಯಾನಿಸಮ್ ಪ್ಯಾರಾಸೈಟ್, ನೀವು ಅದರ ಹೋಸ್ಟ್ ಆದ್ರಿ. ಅರ್ಥ ಆಯ್ತಾ? ಸೊ based on the shape, bacteria are 4 different types. Suppose spherical in shape, coccus, rod-shaped bacillus, comma-shaped vibrium, and spiral-shaped spirulum. Round idre spherical idre coccus, rod shape idre bacillus, comma shape idre vibrium, and spiral shape idre spirulum. These are the classification of bacteria based on the shape of bacteria. Next kingdom, Monera characteristic or bacteria's characteristic feature. Bacterial structure is very simple, but they are complex in behavior, show metabolic diversity. Some bacteria are autotrophic, that means they prepare their own food. Majority are heterotrophs also. They do not synthesize any food but depends on other organism or dead organism for their food. Okay. Next, this bacteria is mainly divided into 2 categories, Archaebacteria and Eubacteria. In Archaebacteria, again subclasses Halophiles, Thermophiles and Methanogens, and Eubacteria autotrophs and heterotrophs. In autotrophs, they may be photosynthetic autotrophs or chemosynthetic autotrophs. Heterotrophs, they may be parasitic heterotrophs or saprophytic heterotrophs. So first, Archaebacteria, they live in harshest habit such as extreme salty area, halophiles. ಸಾಲ್ಟ್ ಹೆಚ್ಚಿರುವಂಥ ಏರಿಯಾಗೆ ನಾವೇನಂತ ಹೇಳ್ತೀವಿ, ಹ್ಯಾಲೋಫೈಲ್ಸ್ ಅಂತ ಹೇಳ್ತೀವಿ. ಹಾಟ್ ಸ್ಪ್ರಿಂಗ್ಸ್, ಥರ್ಮೋ ಆ್ಯಸಿಡೋಫೈಲ್ಸ್. ಹಾಟ್ ಸ್ಪ್ರಿಂಗ್ಸಲ್ಲಿರೋದಕ್ಕೆ ನಾವೇನಂತ ಹೇಳ್ತೀವಿ, ಥರ್ಮೋ ಆ್ಯಸಿಡೋಫೈಲ್ಸ್. ಮಾರ್ಷಿ ಏರಿಯಾದಲ್ಲಿರೋದು ಯಾವುದಂತೆ, ಮೆಥಾನೋಜನ್ಸ್. ಸಾಲ್ಟಿ ಏರಿಯಾದಲ್ಲಿರೋದು ಹ್ಯಾಲೋಫೈಲ್ಸ್, ಹಾಟ್ ಸ್ಪ್ರಿಂಗ್ಸಲ್ಲಿರೋದು ಥರ್ಮೋ ಆ್ಯಸಿಡೋಫೈಲ್ಸ್, ಮಾರ್ಷಿ ಏರಿಯಾದಲ್ಲಿರೋದು ಮೆಥಾನೋಜನ್ಸ್. Archaebacteria have different cell wall structure for their survival in the extreme condition. ಅದಕ್ಕೇನಿರುತ್ತಂತೆ, ಪೆಕ್ಯುಲಿಯರ್ ಸೆಲ್ ವಾಲ್ ಸ್ಟ್ರಕ್ಚರ್ ಇರುತ್ತಂತೆ, ಯಾಕಂದರೆ ಈ ಎಕ್ಸ್ಟ್ರೀಮ್ ಕಂಡೀಷನಲ್ಲಿ ಸರ್ವೈವ್ ಆಗೋದಕ್ಕೆ. ಮೆಥಾನೋಜನ್ಸ್ ಆರ್ ಪ್ರೆಸೆಂಟ್ ಇನ್ ಗಟ್ಸ್ ಆಫ್ ರುಮಿನೆಂಟ್ ಅನಿಮಲ್ಸ್ ಸಚ್ ಆಸ್ ಕವ್, ಬಫೆಲೋ. ಈ ಬಫೆಲೋ ಕವ್ವಿನ ಗಟ್ಸಲ್ಲಿ, ಮಿಡ್ಗಟ್ಟಲ್ಲಿ ಏನಿರುತ್ತಂತೆ, ಈ ಮೆಥಾನೋಜನ್ಸ್ ಪ್ರೆಸೆಂಟ್ ಇರುತ್ತಂತೆ. They produced methane, that is nothing but biogas from the dung of this animal. ನಿಮ್ಗೆ ಗೊತ್ತಿದೆ, ಈ ಸಗಣಿಯಿಂದ ಏನು ಮಾಡ್ತಾರೆ, ಬಯೋಗ್ಯಾಸನ್ನು ಪ್ರೊಡ್ಯೂಸ್ ಮಾಡ್ತಾರೆ. ಯಾಕಂತಂದರೆ ಈ ಸಗಣಿಯಲ್ಲಿ ಏನಿರುತ್ತೆ, ಈ ಮೆಥಾನೋಜನ್ಸ್ ಇರುತ್ತೆ, ಅವು ಏನನ್ನು ಪ್ರೊಡ್ಯೂಸ್ ಮಾಡುತ್ತೆ, ಮೀಥೇನನ್ನು ಪ್ರೊಡ್ಯೂಸ್ ಮಾಡುತ್ತೆ. ಅರ್ಥ ಆಯಿತಾ? ಹ್ಯಾಲೋಫೈಲ್ಸ್ ಅಂದರೆ ಸಾಲ್ಟಿ ಏರಿಯಾದಲ್ಲಿರೋದು, ಥರ್ಮೋಫೈಲ್ಸ್ ಅಂದರೆ ಹಾಟ್ ಸ್ಪ್ರಿಂಗ್ಸಲ್ಲಿ ಇರುವಂಥದ್ದು, ಮೆಥಾನೋಜನ್ಸ್ ಅಂದರೆ ಮಾರ್ಷಿ ಏರಿಯಾದಲ್ಲಿರೋದು. ಈ ಮೆಥಾನೋಜನ್ಸ್ ಎಲ್ಲಿ ಪ್ರೆಸೆಂಟ್ ಇರುತ್ತಂತೆ, ಗಟ್ಸ್ ಆಫ್ ರುಮಿನೆಂಟ್ ಆ್ಯನಿಮಲ್ಸಲ್ಲಿ ಇರುತ್ತಂತೆ, ಅಂದರೆ ಕವ್ ಮತ್ತು ಬಫೆಲೋ. ಇವು ಏನು ಪ್ರೊಡ್ಯೂಸ್ ಮಾಡುತ್ತಂತೆ, ಮೀಥೇನನ್ನು ಪ್ರೊಡ್ಯೂಸ್ ಮಾಡುತ್ತಂತೆ. ಅದಕ್ಕೆ ನಾವು ಯಾವುದೋ ಅದರ ಡಂಗನ್ನು ಮೀಥೇನ್ ಅಥವಾ ಬಯೋಗ್ಯಾಸ್ ಪ್ರೊಡಕ್ಷನಿಗೆ ಯೂಸ್ ಮಾಡ್ಕೊತೀವಿ.
ಸೆಕೆಂಡ್ ಕ್ಯಾಟಗರಿ ಯಾವುದಂತೆ ಯು ಬ್ಯಾಕ್ಟೀರಿಯಾ. ಯು ಬ್ಯಾಕ್ಟೀರಿಯಾ ಅಂದರೆ ಟ್ರೂ ಬ್ಯಾಕ್ಟೀರಿಯಾ ಅಂತೆ. ಈ ಯು ಮೀನಿಂಗ್ ಏನಂತೆ ಟ್ರೂ, ಹ್ಯಾವಿಂಗ್ ರಿಜಿಡ್ ಸೆಲ್ ವಾಲ್ ಆ್ಯಂಡ್ ಫ್ಲಾಜಿಲಮ್. ರಿಜಿಡ್ ಅಂದರೆ ಗಟ್ಟಿ ಸೆಲ್ ವಾಲ್ ಇರುತ್ತಂತೆ, ಮತ್ತು ಫ್ಲಾಜಿಲಮ್ ಸಿಂಗಲ್ ಇದ್ದರೆ ಫ್ಲಾಜಿಲಮ್, ಅದೇ ಮೆನಿ ಇದ್ದರೆ ಫ್ಲಾಜಿಲಾ. ಈ ಫ್ಲಾಜಿಲಾ ಅಂದರೆ ಲೊಕೊಮೋಟ್ರಿ ಆರ್ಗನ್ ಅಂತೆ, ಅದಕ್ಕೆ ಮೂಮೆಂಟಿಗೆ ಹೆಲ್ಪ್ ಮಾಡೋದು. ಫ್ಲಾಜಿಲಾ ಇದ್ದರೆ ಅವನ್ನ ನಾವು ಮೊಟೈಲ್ ಅಂತ ಹೇಳ್ತೀವಿ, ಫ್ಲಾಜಿಲಾ ಇಲ್ಲ ಅಂತಂದರೆ ಅವನ ನಾನ್ ಮೊಟೈಲ್. ಮೊಟೈಲ್ ಅಂದರೆ ಮೂಮೆಂಟನ್ನು ತೋರಿಸುವಂಥದ್ದು, ಒಂದು ಕಡೆಯಿಂದ ಮತ್ತೊಂದು ಕಡೆ ಮೂವ್ ಆಗುವಂಥದ್ದು. ನಾನ್ ಮೆಟೈಲ್ ಅಂತಂದರೆ ಮೊಟೈಲ್ ಅಂತಂದರೆ ಅವು ಮೂಮೆಂಟನ್ನು ತೋರಿಸಲ್ಲ. ಓಕೆ, ದೇ ಇನ್ಕ್ಲೂಡ್ autotrophs or heterotrophs. Autotrophs may be photosynthetic autotrophs or chemosynthetic autotrophs. So, photosynthetic autotrophs, for example, cyanobacteria. They have chlorophyll A similar to that of green plant. ಈ ಗ್ರೀನ್ ಪ್ಲ್ಯಾಂಟಲ್ಲಿ ಕ್ಲೋರೋಫಿಲ್ ಎ ಇರುತ್ತಲ್ವ, ಅದೇ ರೀತಿ ಈ ಫೋಟೋಸಿಂಥೆಟಿಕ್ ಆಟೋಟ್ರೋಪ್ಸಲ್ಲಿ ಕೂಡ ಏನಿರುತ್ತಂತೆ ಕ್ಲೋರೋಫಿಲ್ ಎ ಪ್ರೆಸೆಂಟ್ ಇರುತ್ತೆ. ಸೈನೋಬ್ಯಾಕ್ಟೀರಿಯಾ, ಬ್ಲೂ ಗ್ರೀನ್ ಆಲ್ಗಾ ಅಂತ ಕೂಡ ಕರಿತೀವಿ. ಸೊ ವಾಟ್ ಆರ್ ದಿ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ ಆಫ್ ದಿಸ್ ಸೈನೋಬ್ಯಾಕ್ಟೀರಿಯಾ? ದೇ ಆರ್ ಯೂನಿಸೆಲ್ಯುಲರ್, colonial or filamentous, marine or terrestrial algae. ಏನಂತೆ ಯೂನಿಸೆಲ್ಯುಲರ್, ಮೇಡ್ ಅಪ್ ಆಫ್ ಸಿಂಗಲ್ ಸೆಲ್, ಒಂದೇ ಒಂದು ಸೆಲ್ಲಿಂದ ಆಗಿರುತ್ತಂತೆ. ಕೊಲೋನಿಯಲ್, ಕಾಲೋನಿಸಲ್ಲಿ ಪ್ರೆಸೆಂಟ್ ಇರ್ಬೋದಂತೆ ಗ್ರೂಪಲ್ಲಿ. ಆರ್ ಫಿಲಮೆಂಟಸ್, ಉದ್ದ ರಿಬಲ್ ಲೈಕ್ ಫಿಲಮೆಂಟ್ ಥರ ಪ್ರೆಸೆಂಟ್ ಇರ್ಬೋದಂತೆ. ಮರೈನ್ ಅಂದರೆ ಸಿಯಲ್ಲಿ ಇರ್ಬೋದಂತೆ. ಆರ್ ಟೆರೆಸ್ಟ್ರಿಯಲ್ ಅಂದರೆ ಭೂಮಿ ಮೇಲೆ ಇರಬಹುದಂತೆ. The colonies are generally surrounded by gelatinous sheet. ಈ ಕಾಲನಿ ಏನಿರುತ್ತಲ್ವ ಅದು ಯಾವುದರಿಂದ ಸರೌಂಡ್ ಆಗಿರುತ್ತಂತೆ? ಮ್ಯುಸಿಲೇಜಿನಸ್ ಅಥವಾ ಜೆಲಾಟಿನಸ್ ಶೀಟಿಂದ ಸರೌಂಡ್ ಆಗಿರುತ್ತಂತೆ. ದೇ ಆಫನ್ ಫ್ರಾಮ್ಸ್ ಬ್ಲೂಮ್ಸ್ ಇನ್ ಪೊಲ್ಯೂಟೆಡ್ ವಾಟರ್ ಬಾಡೀಸ್. ನಿಂತ ನೀರಲ್ಲಿ ನೋಡಿರ್ಬೋದು ನೀವು, ಗ್ರೀನ್ ಬ್ಲೂಮ್ಸ್ ಆಗಿರುತ್ತೆ, ಒಂದು ರೀತಿ ಕೊಳೆ ಫಾರ್ಮೇಷನ್ ಆದಂಗೆ ಆಗಿರುತ್ತೆ, ಆಲ್ಗಲ್ ಬ್ಲೂಮ್ಸ್ ಅಂತ ಹೇಳ್ತೀವಿ. ಸೊ ದೇ ಆಫನ್ ಫಾರ್ಮ್ಸ್ ಬ್ಲೂಮ್ಸ್ ಇನ್ ಪೊಲ್ಯೂಟೆಡ್ ವಾಟರ್ ಬಾಡೀಸ್. Some of them fix autotrophic nitrogen in specialized cell called heterocyst. ಕೆಲವೊಂದರಲ್ಲಿ ಏನಿರುತ್ತಂತೆ ಹೆಟಿರೋಸಿಸ್ಟ್ ಇರುತ್ತಂತೆ. ಹೆಟಿರೋಸಿಸ್ಟ್ ಅವು ಏನು ಮಾಡುತ್ತಂತೆ ಅಟ್ಮಾಸ್ಫಿಯರಿಕ್ ನೈಟ್ರೋಜನನ್ನು ಫಿಕ್ಸ್ ಮಾಡ್ಕೊಳತ್ತಂತೆ. ಅರ್ಥ ಆಗ್ತದೇನಾ? ಎಕ್ಸಾಂಪಲ್ ನಾಸ್ಟಾಕ್ ಆ್ಯಂಡ್ ಎನಾಬಿನಾ. ನಾಸ್ಟಾಕ್ ಆ್ಯಂಡ್ ಎನಾಬಿನಾ. ನೆಕ್ಸ್ಟ್ chemosynthetic autotrophs. Chemosynthetic autotrophs. ಈ ಕೀಮೋಸಿಂಥೆಟಿಕ್ ಆಟೋಟ್ರೋಪ್ಸಿಗೆ ಎಕ್ಸಾಂಪಲ್ ಯಾವುದಂತೆ ಗ್ರೀನ್ ಸಲ್ಫರ್ ಬ್ಯಾಕ್ಟೀರಿಯಾ, ಪರ್ಪಲ್ ಸಲ್ಫರ್ ಬ್ಯಾಕ್ಟೀರಿಯಾ. ದೇ ಆಕ್ಸಿಡೈಸಸ್ ಇನ್ಆರ್ಗ್ಯಾನಿಕ್ ಸಬ್ಸ್ಟೆನ್ಸ್ ಸಚ್ ಆಸ್ ನೈಟ್ರೇಟ್, ನೈಟ್ರೈಟ್ಸ್ ಆ್ಯಂಡ್ ಅಮೋನಿಯಾ ಆ್ಯಂಡ್ ಯೂಸ್ ದಿ ರಿಲೀಸ್ಡ್ ಎನರ್ಜಿ ಫಾರ್ ATP ಪ್ರೊಡಕ್ಷನ್. ಓಕೆ, they help in the recycling nutrients like nitrogen, phosphorus, iron and sulfur. ಏನಂತೆ ಏನು ಮಾಡತ್ತಂತೆ ಈ ಕೀಮೋಸಿಂಥೆಟಿಕ್ ಆಟೋಟ್ರೋಪ್ಸ್. ಈಗ ನೋಡಿ, ಫೋಟೋಸಿಂಥೆಟಿಕ್ ಆಟೋಟ್ರೋಪ್ಸಲ್ಲಿ ನಿಮ್ಗೆ ಗೊತ್ತು ಎಂಡ್ ಪ್ರಾಡಕ್ಟ್ ಏನು? ಎಂಡ್ ಪ್ರಾಡಕ್ಟ್ ಏನಾಗಿರುತ್ತೆ? ಒಂದು ಆಕ್ಸಿಜನ್ ಮತ್ತೊಂದು ವಾಟರ್, ಹೌದಾ? ಈ ಕೀಮೋಸಿಂಥೆಟಿಕಲ್ಲಿ ಮಾತ್ರ ಏನಾಗುತ್ತಂತೆ ವಾಟರ್ ಫಾರ್ಮೇಷನ್ ಆಗಲ್ಲ ಅಂತೆ. ಇನ್ಸ್ಟೆಡ್ ಆಫ್ ದಟ್ H2S ಫಾರ್ಮೇಷನ್ ಆಗುತ್ತಂತೆ. ಅದಕ್ಕೆ ಗ್ರೀನ್ ಸಲ್ಫರ್ ಬ್ಯಾಕ್ಟೀರಿಯಾ, ಪರ್ಪಲ್ ಸಲ್ಫರ್ ಬ್ಯಾಕ್ಟೀರಿಯಾ ಅಂತ ಹೇಳ್ತೀವಿ. ಇದೇನು ಮಾಡುತ್ತಂತೆ? ಆಕ್ಸಿಡೈಸ್ ಮಾಡುತ್ತಂತೆ ಯಾವ್ಯಾವುದನ್ನು? ನೈಟ್ರೇಟನ್ನು, ನೈಟ್ರೈಟ್ಸನ್ನು, ಅಮೋನಿಯಾ. ಅದರಿಂದ ಏನು ರಿಲೀಸ್ ಆಗುತ್ತಲ್ಲ ATP ಪ್ರೊಡಕ್ಷನ್ ಎನರ್ಜಿ, ಅದನ್ನೇನು ಮಾಡುತ್ತಂತೆ ATP ಪ್ರೊಡಕ್ಷನಿಗೆ ಯೂಸ್ ಮಾಡ್ಕೊಳತ್ತಂತೆ. ಅರ್ಥ ಆಯ್ತಾ? ನೆಕ್ಸ್ಟ್ ಜೊತೆಗೆ ರೀಸೈಕಲ್ ಮಾಡುತ್ತಂತೆ ನ್ಯೂಟ್ರಿಯೆಂಟ್ಸ್. ಯಾವ್ಯಾವುದು ನ್ಯೂಟ್ರಿಯೆಂಟ್ಸನ್ನು? ನೈಟ್ರೋಜನ್, ಫಾಸ್ಫರಸ್, ಐರನ್ ಮತ್ತು ಸಲ್ಫರನ್ನು. ಹೆಟ್ರೋಟ್ರೋಪಿಕ್ ಬ್ಯಾಕ್ಟೀರಿಯಾ. ಓಕೆ, ದೇ ಆರ್ ದಿ ಮೋಸ್ಟ್ ಅಬಂಡೆಂಟ್ ಇನ್ ನೇಚರ್. ಅವು ಮೋಸ್ಟ್ ಅಬಂಡೆಂಟ್ ಅಂತೆ ಕಂಪೇರ್ ಟು ಯಾವುದು? ಈ ಫೋಟೋಸಿಂಥೆಟಿಕ್ ಬ್ಯಾಕ್ಟೀರಿಯಾಗೆ. ದ ಮೆಜಾರಿಟಿ ಆರ್ ಇಂಪಾರ್ಟೆಂಟ್ ಡಿಕಂಪೋಸರ್. ಡಿಕಂಪೋಸರ್ ಗೊತ್ತಿದೆ ಅಂತ ಅಂದ್ಕೊಳ್ತೀನಿ. ಈ ಆರ್ಗ್ಯಾನಿಕ್ ಮ್ಯಾಟರನ್ನು ಸಿಂಪಲ್ ಕಂಪೌಂಡಾಗಿ ಕನ್ವರ್ಟ್ ಮಾಡುವಂಥ ಆರ್ಗ್ಯಾನಿಸಮ್ಸ್ ಡಿಕಂಪೋಸರ್ಸ್, ಹೌದಲ್ವಾ? ಸೊ ಮೆಜಾರಿಟಿ ಅವು ಏನಂತೆ ಡಿಕಂಪೋಸರ್ಸ್ ಆಗಿ ಆ್ಯಕ್ಟ್ ಮಾಡುತ್ತಂತೆ. ನೆಕ್ಸ್ಟ್
This heterotrophic bacteria, what are the importance of this heterotrophic bacteria? They are used to make curd from the milk. ನಿಮ್ಗೆ ಗೊತ್ತು ಮಿಲ್ಕಿಂದ ಕರ್ಡ್ ಮಾಡ್ತಾರೆ ಹೌದಲ್ವಾ, ಹಾಲಿಂದ ಮೊಸರು ಮಾಡ್ತಾರೆ. ಅದಕ್ಕೊಂದು ಬ್ಯಾಕ್ಟೀರಿಯಾ ಹೆಲ್ಪ್ ಆಗುತ್ತೆ, ಯಾವುದು ಅಂತ ಗೊತ್ತಿದೆ ಅಂತ ಅಂದ್ಕೊಳ್ತೀನಿ. ಓಕೆ, ನೆಕ್ಸ್ಟ್ ಏನಂತೆ, ಪ್ರೊಡಕ್ಷನ್ ಆಫ್ ಆ್ಯಂಟಿಬಯೋಟಿಕ್ಸ್. ಸಮ್ ಆ್ಯಂಟಿಬಯೋಟಿಕ್ಸನ್ನು ಕೂಡ ಪ್ರೊಡ್ಯೂಸ್ ಮಾಡ್ತಾರೆ. ಫಿಕ್ಸಿಂಗ್ ಆಫ್ ನೈಟ್ರೋಜನ್ ಇನ್ ಲೆಗ್ಯುಮಿನಸ್ ರೂಟ್. ಸಮ್ ಆರ್ ಪ್ಯಾಥೋಜನ್ಸ್ ಕಾಸಿಂಗ್ ಡಿಸೀಸಸ್. ಈಗ ನಂಗೆ ಹೇಳ್ತೀರಾ ವಿಚ್ ಇಸ್ ದ ಬ್ಯಾಕ್ಟೀರಿಯಾ used for making curd from milk? Nothing but lactobacillus. Okay, lactobacillus ಇಂದ ನಾವೇನು ಮಾಡ್ತೀವಿ, ಕರ್ಡ್ ಫ್ರಮ್ ಮಿಲ್ಕನ್ನು ಕರ್ಡನ್ನು ಪ್ರೊಡ್ಯೂಸ್ ಮಾಡ್ತೀವಿ ಫ್ರಮ್ ದಿ ಮಿಲ್ಕ್. ನೆಕ್ಸ್ಟ್, ಫಿಕ್ಸಿಂಗ್ ಆಫ್ ನೈಟ್ರೋಜನ್ ಇನ್ ಲೆಗ್ಯುಮಿನಸ್ ಪ್ಲಾಂಟ್. ಯಾವುದಂತೆ, ರೈಸೋಬಿಯಮ್. ಈ ರೈಸೋಬಿಯಮ್ ಏನು ಮಾಡುತ್ತಂತೆ, ನೈಟ್ರೋಜನ್ ಫಿಕ್ಸೇಷನ್ ಮಾಡುತ್ತಂತೆ ಈ ಲೆಗ್ಯುಮಿನಸ್ ಪ್ಲಾಂಟಲ್ಲಿ. ಪ್ಯಾಥೋಜನ್, ಕೊಲೆರಾ, ಟೈಫಾಯ್ಡ್, ಟೆಟಾನಸ್, ಸಿಟ್ರಸ್ ಕ್ಯಾಂಕರ್, ಎಕ್ಸೆಟ್ರಾ. ನೆಕ್ಸ್ಟ್, ಕಮಿಂಗ್ ಟು reproduction of this bacteria. Bacteria reproduce mainly by fission. Fission is nothing but it is a type of reproduction, a sexual reproduction in which a parental body divide into two or more fragments or individual. ಏನಾಗುತ್ತಂತೆ ಈ ಫಿಷನಲ್ಲಿ ಪ್ಯಾರೆಂಟಲ್ ಬಾಡಿ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಆಗಿ ಡಿವೈಡ್ ಆಗುತ್ತಂತೆ, ಅದನ್ನು ನಾವು ಫಿಷನ್ ಅಂತ ಹೇಳ್ತೀವಿ. ಅಂಡರ್ ಫೇವರೇಬಲ್ ಕಂಡೀಷನ್ ದೇ ಪ್ರೊಡ್ಯೂಸ್ ಅ ಸ್ಪೋರ್. ಫೇವರೇಬಲ್ ಕಂಡೀಷನ್ ಇದ್ದರೆ ಅವು ಸ್ಪೋರನ್ನು ಪ್ರೊಡ್ಯೂಸ್ ಮಾಡುತ್ತೆ. ಈವನ್ ದೇ ಶೋ ಸೆಕ್ಷುವಲ್ ರಿಪ್ರೊಡಕ್ಷನ್ ಅಂತೆ ಬೈ ಟ್ರಾನ್ಸ್ಫರಿಂಗ್ DNA ಫ್ರಮ್ ಒನ್ ಬ್ಯಾಕ್ಟೀರಿಯಮ್ ಟು ಅದರ್ ಬ್ಯಾಕ್ಟೀರಿಯಮ್. ಒಂದು ಬ್ಯಾಕ್ಟೀರಿಯಾದಿಂದ ಮತ್ತೊಂದು ಬ್ಯಾಕ್ಟೀರಿಯಾಗೆ ತನ್ನ ಜೆನೆಟಿಕ್ ಮೆಟೀರಿಯಲ್ DNA ಟ್ರಾನ್ಸ್ಫರ್ ಮಾಡಿದ್ರು ಅವು ಸೆಕ್ಷುವಲ್ ರಿಪ್ರೊಡಕ್ಷನ್ ಕೂಡ ತೋರಿಸುತ್ತಂತೆ. ನೆಕ್ಸ್ಟ್ ಒಂದು ಕ್ಯಾಟಗರಿ ಇದೆ, ಮೈಕೋಪ್ಲಾಸ್ಮಾ. ದಿಸ್ ಮೈಕೋಪ್ಲಾಸ್ಮಾ ಆರ್ ಆಲ್ಸೋ ಎಕ್ಸಾಂಪಲ್ ಫಾರ್ ಕಿಂಗ್ಡಮ್ ಮೊನೆರಾ. ದೇ ಆರ್ ದಿ ಆರ್ಗ್ಯಾನಿಸಮ್ ವಿತೌಟ್ ಅ ಸೆಲ್ ವಾಲ್. ದೀಸ್ ಆರ್ ದಿ ಆರ್ಗ್ಯಾನಿಸಮ್ ವಿತೌಟ್ ಅ ಸೆಲ್ ವಾಲ್. ಒಂದೇ ಒಂದು ಪ್ರೊಕ್ಯಾರಿಯೋಟ್ ಅಂತೆ, ಸೆಲ್ ವಾಲ್ ಇರಲ್ಲ ಅಂತೆ. ಅದು ಯಾವುದದು ಮೈಕೋಪ್ಲಾಸ್ಮಾ. ದೇ ಆರ್ ದಿ ಸ್ಮಾಲೆಸ್ಟ್ ಲಿವಿಂಗ್ ಸೆಲ್ ನೋನ್. ಅವು ಏನಂತೆ ತುಂಬ ಸ್ಮಾಲ್ ಇರುತ್ತಂತೆ, ಈವನ್ ಯಾವುದಕ್ಕಿಂತ ಬ್ಯಾಕ್ಟೀರಿಯಾಗಿಂತ. ಅದಕ್ಕೆ ದ ಸ್ಮಾಲೆಸ್ಟ್ ಸೆಲ್ ಯಾವುದಂತ ಹೇಳ್ತೀವಿ, ಮೈಕೋಪ್ಲಾಸ್ಮಾ ಅಂತ ಹೇಳ್ತೀವಿ. ದೇ ಕ್ಯಾನ್ ಸರ್ವೈವ್ ವಿತೌಟ್ ಆಕ್ಸಿಜನ್, ಆ್ಯನರೋಬ್ಸ್ ಅಂತೆ. ಅದಕ್ಕೆ ಆಕ್ಸಿಜನ್ ಬೇಕಂತಿಲ್ಲ ಅಂತೆ. ಮೆನಿ ಆರ್ ಪ್ಯಾಥೋಜೆನಿಕ್ ಇನ್ ಅನಿಮಲ್ಸ್ ಆ್ಯಂಡ್ ಪ್ಲ್ಯಾಂಟ್ಸ್. ಪ್ಯಾಥೋಜೆನಿಕ್ ಅಂತೆ, ಡಿಸೀಸ್ ಕಾಸಿಂಗ್ ಅಂತೆ ಆ್ಯನಿಮಲ್ಸಲ್ಲಿ ಮತ್ತು ಪ್ಲ್ಯಾಂಟ್ಸಲ್ಲಿ. ಸೊ ಥ್ಯಾಂಕ್ ಯು ಹೇಳೋಕ್ಕಿಂತ ಮುಂಚೆ ಫಸ್ಟ್ ನಾವು ಏನೇನು ಕಲ್ತಿದ್ದೀವಿ ಇವತ್ತು, ನೆನ್ಪುಂಟ ಏನೇನು ಕಲ್ತಿದ್ದೀರಾ ಅಂತ? ಫಸ್ಟ್ ನಾವು ಕಲ್ತಿರೋದು ಕ್ಲಾಸಿಫಿಕೇಷನ್ ಅಂದರೆ ಏನು ಅಂತ. ಆಲ್ರೆಡಿ ಕಲ್ತಿರೋದೆಯಾ, ಒಂದು ಸತಿ ಗ್ಲ್ಯಾನ್ಸ್ ಮಾಡ್ಕೊಂಡಿದ್ದೀವಿ ಕ್ಲಾಸಿಫಿಕೇಷನ್ ಅಂದರೆ ಏನು ಅಂತ. ನೆಕ್ಸ್ಟ್, ಬಯಾಲಜಿಕಲ್ ಕ್ಲಾಸಿಫಿಕೇಷನ್ ಅಂದರೆ ಏನು, ಆಮೇಲೆ ಯಾಕೆ ಕ್ಲಾಸಿಫಿಕೇಷನ್ ಲಿವಿಂಗ್ ಆರ್ಗ್ಯಾನಿಸಮಲ್ಲಿ ನೀಡ್ಫುಲ್. ಅದಾದ ನಂತರ ಅರಿಸ್ಟಾಟಲಿನ ಕ್ಲಾಸಿಫಿಕೇಷನ್, ಆಮೇಲೆ ಲಿನೇಯಸ್ಸಿನ 2 ಕಿಂಗ್ಡಮ್ ಕ್ಲಾಸಿಫಿಕೇಷನ್, ಆಮೇಲೆ ಅದರ ಡಿಮೆರಿಟ್ಸ್ ಆದ ನಂತರ 5 ಕಿಂಗ್ಡಮ್ ಸಿಸ್ಟಮ್. ಈ 5 ಕಿಂಗ್ಡಮ್ ಸಿಸ್ಟಮಲ್ಲಿ ಅಷ್ಟು ಕಿಂಗ್ಡಮಿನ ಕ್ಯಾರೆಕ್ಟರ್ಸ್ ಸರಿ ನೆನ್ಪಿಟ್ಕೊಳ್ಳಿ. ಯಾರ್ಯಾವ ಕಿಂಗ್ಡಮ್ ಸಿಸ್ಟಮನ್ನು ಯಾರ್ಯಾರು ಪ್ರಪೋಸ್ ಮಾಡಿದ್ದು. 2 ಕಿಂಗ್ಡಮ್ ಸಿಸ್ಟಮನ್ನು ಯಾರು ಪ್ರಪೋಸ್ ಮಾಡಿದ್ದು, ಲಿನೇಯಸ್. 5 ಕಿಂಗ್ಡಮ್ ಸಿಸ್ಟಮನ್ನು ವಿಟ್ಯಾಕರ್ ಪ್ರಪೋಸ್ ಮಾಡಿದ್ದು. ಯಾವುದು 5 ಕಿಂಗ್ಡಮ್ಸ್, ಯಾವುದು 2 ಕಿಂಗ್ಡಮ್ಸ್, ಅರಿಸ್ಟಾಟಲ್ ಪ್ರಕಾರ ಗ್ರೂಪ್ಸ್ ಯಾವುದು, ಕ್ಲಾಸಿಫಿಕೇಷನ್ ಯಾವುದು. ನೆಕ್ಸ್ಟ್, ಈಚ್ ಕಿಂಗ್ಡಮಿನ ಕ್ಯಾರೆಕ್ಟರ್ಸ್, ಅದನ್ನು 3 ಮಾರ್ಕ್ಸಿಗೆ ಅಥವಾ 5 ಮಾರ್ಕ್ಸಿಗೆ ಕೇಳ್ತಾರೆ. ವಾಟ್ ಆರ್ ದಿ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ ಆಫ್ ಕಿಂಗ್ಡಮ್ ಮೊನೆರಾ, ನೀವು ಅವಾಗ ಬರೀಬೇಕಾಗತ್ತೆ. ದ ಸೆಲ್ ಟೈಪ್ ಆಫ್ ದಿ ಕಿಂಗ್ಡಮ್ ಮೊನೆರಾ ಈಸ್ ಪ್ರೊಕ್ಯಾರಿಯೋಟಿಕ್. ಇನ್ ಪ್ರೊಕ್ಯಾರಿಯೋಟಿಕ್ಸ್ cell wall is in Monera the cell wall is made up of non-cellulosic. Next, the nuclear membrane is absent. Next, it consists of cellular organism and mode of nutrition is so and so, autotrophs and heterotrophs, like that. ಹಂಗೆಯೇ ನೀವು ಎಲ್ಲ ಏನು ಕಿಂಗ್ಡಮಿನ ಕ್ಯಾರೆಕ್ಟರ್ಸನ್ನು ಮೆನ್ಷನ್ ಮಾಡಬೇಕಾಗತ್ತೆ.
ವರ್ಡ್ಸಲ್ಲಿ ಬರಿಬೇಕಾಗತ್ತೆ. ಆಮೇಲೆ ಇನ್ ಕಿಂಗ್ಡಮ್ ಮೊನೆರಾನ ಇನ್ ಡೀಟೇಲ್ ಆಗಿ ಸ್ಟಡಿ ಮಾಡಿದ್ದೀವಿ. ಒಂದನ್ನು ಸರಿ ತಲೆಯಲ್ಲಿ ಫಿಕ್ಸ್ ಮಾಡ್ಕೊಂಡು ಇಟ್ಕೊಳ್ಳಿ. ದ ಪ್ರೊಕ್ಯಾರಿಯೋಟ್ ಬಿಲಾಂಗ್ಸ್ ಟು ಕಿಂಗ್ಡಮ್ ಮೊನೆರಾ. ಟು ವಿಚ್ ಕಿಂಗ್ಡಮ್? The prokaryotes belongs to the kingdom Monera. It is a 1 marks in a most important question. Extra character ನೋಡ್ಕೊಳ್ಳಿ ಬ್ಯಾಕ್ಟೀರಿಯಾದು. Shape of the bacteria based on shape, different types of bacteria ಯಾವ್ಯಾವುದು, ಬ್ಯಾಕ್ಟೀರಿಯಾದ ಕ್ಲಾಸಿಫಿಕೇಶನ್, ಬ್ಯಾಕ್ಟೀರಿಯಾದ ಕ್ಯಾರೆಕ್ಟರ್ಸ್, ಅಗೇನ್ ಕ್ಲಾಸಿಫಿಕೇಶನ್ ಆಫ್ ದಿಸ್ ಬ್ಯಾಕ್ಟೀರಿಯಾ ಯಾವ್ಯಾವುದು, ಎಕ್ಸಾಂಪಲ್ಸ್, ಇವನ್ನೆಲ್ಲ ಇವತ್ತು ನಾವು ಸ್ಟಡಿ ಮಾಡಿರೋದು. ಮೈಕೋಪ್ಲಾಸ್ಮಾ, ಈ ಮೈಕೋಪ್ಲಾಸ್ಮಾ ಏನಂತೆ, ಓನ್ಲಿ ಪ್ರೊಕ್ಯಾರಿಯೋಟ್ ವಿತೌಟ್ ಸೆಲ್ ವಾಲ್ ಆ್ಯಂಡ್ ಇಟ್ ಇಸ್ ಅ ಸ್ಮಾಲೆಸ್ಟ್ ಸೆಲ್. It is a smallest cell. Thank you.